ಗರ್ಭಾವಸ್ಥೆಯ 3ನೇ ತ್ರೈಮಾಸಿಕದ ಸಮಯದಲ್ಲಿ ತಾಯಿ ಅತಿಯಾದ ಹಸಿವಿನ ಸಂವೇದನೆಗೆ ಒಳಗಾಗುತ್ತಾಳೆ. ಆ ಸಂದರ್ಭದಲ್ಲಿ ಹೆಚ್ಚೆಚ್ಚು ಆಹಾರಗಳನ್ನು ಸೇವಿಸುವರು. ಇದರ ಪರಿಣಾಮವಾಗಿ ಕೆಲವು ತಾಯಂದಿರು ಮಧುಮೇಹದ ಸಮಸ್ಯೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಇದು ಪ್ರಸವದ ನಂತರ ನೈಸರ್ಗಿಕವಾಗಿಯೇ ನಿಯಂತ್ರಣಕ್ಕೆ ಬರುತ್ತದೆಯಾದರೂ ಭ್ರೂಣದ ಆರೋಗ್ಯ ಹಾಗೂ ಬೆಳವಣಿಗೆಯ ವಿಚಾರದಲ್ಲಿ ಋಣಾತ್ಮಕ ಪರಿಣಾಮ ಬೀರುವುದು. ಹಾಗಾಗಿ ರಕ್ತ ಪರೀಕ್ಷೆಯಲ್ಲಿ ಮಧುಮೇಹದ ಸಮಸ್ಯೆ ಇದೆ ಎನ್ನುವುದು ತಿಳಿದು ಬಂದರೆ ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ನಿತ್ಯವೂ ಬ್ರೌನ್ ರೈಸ್, ಗೋಧಿ, ಜೋಳ, ಬಾರ್ಲಿ, ಓಟ್ಸ್ನಂತಹ ಆಹಾರಗಳ ಸೇವನೆ ಮಾಡಬೇಕು. ನೈಸರ್ಗಿಕವಾಗಿಯೇ ಕಹಿ ರುಚಿ ಹೊಂದಿರುವ ತರಕಾರಿಗಳನ್ನು ಮಿತವಾಗಿ ಸೇವಿಸಬೇಕು. ಜೊತೆಗೆ ಲಘುವಾದ ವ್ಯಾಯಾಮ, ಅಧಿಕ ನೀರು ಸೇವನೆ ಮಾಡಬೇಕು. ಆಗ ಆರೋಗ್ಯವು ಉತ್ತಮ ರೀತಿಯಲ್ಲಿರುತ್ತದೆ. ಅಲ್ಲದೆ ಮಧುಮೇಹದಂತಹ ಸಮಸ್ಯೆಯೂ ಸಹ ನಿಯಂತ್ರಣಕ್ಕೆ ಬರುವುದು.